ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅಪ್ಪ ಊರಿಗೆ ಬರ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕರೆಯೋಣ ಅಂತ ಬಂದ್ವಿ ಅಮ್ಮ. ಅಪ್ಪ ಊರಿಗೆ ಬರ್ದೇ ಇರೋದಕ್ಕೆ ಜೆನ್ಯೂನ್ ರೀಸನ್ ಇದೆ ಅಲ್ವಾ ಅಮ್ಮ? ಜಾನಿ ಮಾಡೋ ಎಲ್ಲ ಕೆಲಸಗಳನ್ನೂ ಅವರೇ ನೋಡ್ಕೊಳ್ಬೇಕಾಗಿದೆ. ಚಿಕ್ಕಪ್ಪಂಗೆ ಬೇರೆ ಕೆಲಸ ಇದೆ, ನಂದು ಲಾಜಿಸ್ಟಿಕ್ ಕಂಪ್ನಿ ಕೆಲಸನೇ ಜಾಸ್ತಿ ಆಗಿರೋದ್ರಿಂದ ನನಗೂ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಅಪ್ಪ ಇಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇದೆ. 1-2 ದಿನ ಅಲ್ವಾ ಅಮ್ಮ, ಹೋಗಿ ಬಂದ್ಬಿಡೋಣ. ಅತ್ಯಮ್ಮ, ಅಪ್ಪೋರು ಊರಿಗೆ ಹೊರಡೋದಕ್ಕೆ ಕೆಳಗಡೆ ತಯಾರಾಗಿ ಕೂತಿದ್ದಾರೆ. ಇವಾಗ ನೀವು ಬರಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹಾಗಲ್ಲ, ರಘುಗೆ ಮಂಡಿ ನೋವಿದೆ. ಅವ್ರ ಆರೋಗ್ಯ ತುಂಬಾ ಸೂಕ್ಷ್ಮ. ಅವರೊಬ್ಬರನ್ನೇ ಇಲ್ಲಿ ಬಿಟ್ಟು ನನಗಲ್ಲಿಗೆ ಬರಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಹಾಗಂದೆ. ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ನೀವೆಲ್ಲ ಹೋಗಿ ಬರ್ಬೋದಾ? ಇದೇ ನಿರ್ಧಾರ ಅನ್ನೋದಾದರೆ ನಾನು ಊರಿಗೆ ಹೋಗಲ್ಲಮ್ಮ, ಇಲ್ಲೇ ಇದ್ಬಿಡ್ತೀನಿ. ನಿಮ್ಮೆಲ್ಲರನ್ನು ಬಿಟ್ಟು ನಾನು ಒಬ್ಳೆ ಹೇಗೆ ಹೋಗ್ಲಿ? ನಾನು ಹೋಗಲ್ಲ. ಹೀಗನ್ಬಿಟ್ರೆ ಹೇಗಮ್ಮ? ನೆನ್ನೆ ವೀರಣ್ಣ ಕರೆದಾಗ ಎಲ್ಲರೂ ಬಂದೇ ಬರ್ತೀವಿ ಅಂತ ಹೇಳಿ ಈಗ ಲಾಸ್ಟ್ ಮಿನಿಟಲ್ಲಿ ಹೋಗಲ್ಲ ಅಂದರೆ? ಕ್ಷಮಿಸಿ ಅಮ್ಮವ್ರೆ, ನೀವು ಬರಲ್ಲ ಅಂತಿದ್ದೀರಲ್ಲ, ಅದಕ್ಕೆ ಅವರು ಬರಲ್ಲ ಅಂತಿದ್ದಾರೆ. ನೀವು ಬರ್ತೀನಿ ಅಂತ ಹ್ಞೂ ಅನ್ನಿ ಸಾಕು, ಅವ್ರು ಖಂಡಿತ ಬರ್ತಾರೆ. ಅಪ್ಪವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ಇಲ್ಲಿರ್ತೀನಲ್ಲ, ನೋಡ್ಕೊತೀನಿ. ಹಾಗಾದರೆ ನೀನು ಹಬ್ಬಕ್ಕೆ ವೀರಣ್ಣನ ಊರಿಗೆ ಬರಲ್ವಾ ಹನುಮಂತು? ಇಲ್ಲ ಅಮ್ಮವ್ರೆ, ಈಗ ತಾನೇ ವೀರಪ್ಪನವ್ರ ಹತ್ರ ನಾನು ಊರಿಗೆ ಬರಲ್ಲ, ಇಲ್ಲಿ ಅಪ್ಪವ್ರು ಒಬ್ಬರೇ ಇರ್ತಾರೆ, ನೋಡ್ಕೊಳ್ಳೋಕೆ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನೀವು ಅಪ್ಪವ್ರ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ ಅಪ್ಪವ್ರನ್ನ. ಅಮ್ಮ ಪ್ಲೀಸ್ ಬನ್ನಿ ಅಮ್ಮ, ಹೋಗಿ ಬರೋಣ. ಅತ್ಯಮ್ಮ ಬನ್ನಿ ಅತ್ಯಮ್ಮ. ಸರಿ, ಬರ್ತೀನಿ. ಹನುಮಂತು, ಯಾವ ಕಾರಣಕ್ಕೂ ರಘುನ ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಯಾವಾಗಲೂ ಅವ್ರ ಜೊತೆನಲ್ಲೇ ಇರಬೇಕು. ಅವ್ರ ಊಟ ತಿಂಡಿ, ಅವ್ರ ಮಾತ್ರೆ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ತಾ ಇರಬೇಕು. ಓಕೆನಾ? ಕೇರ್ ತಗೋ. ಆಯಿತು ಅಮ್ಮವ್ರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.